ಎಲ್ರಿಗೂ ನಮಸ್ಕಾರ. ಹಬ್ಬಗಳ ಸಾಲಿಗೆ ಒಂದು ಚಿತ್ರಾನ್ನ, ತುಂಬಾ ರುಚಿಯಾಗಿರುವಂಥ ಒರಳು ಚಿತ್ರಾನ್ನ. ಮಿಕ್ಸಿ ಜಾರ್ಗೆ ಕಾಯಿ ತುರಿ ಹಾಕೋತಾ ಇದ್ದೀನಿ. ಖಾರಕ್ಕೆ ತಕ್ಕ ಹಾಗೆ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಫ್ರೆಶ್ ಆಗಿರೋ ಒಂದು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದು ಒಂದು ಹಿಡಿಯಷ್ಟು ಹಾಕೋತಾ ಇದ್ದೀನಿ. ಈಗ ಇದ್ರ ಜೊತೆಗೆ ಒಂದು ಸ್ಪೂನ್ನಷ್ಟು ಅಂದರೆ 1 ಟೇಬಲ್ ಸ್ಪೂನ್ನಷ್ಟು ಬೆಲ್ಲ, ಅರ್ಧ ಗೋಲಿ ಗಾತ್ರದಷ್ಟು ತೊಳ್ಕೊಂಡಿರುವಂಥ ಹುಣಸೆ ಹಣ್ಣು, ಸ್ವಲ್ಪ ಇಂಗನ್ನು ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಆದಷ್ಟು ಕಡಿಮೆ ನೀರಿರಲಿ. 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ. ಈಗ ಇವೆಲ್ಲವನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ನೀರು ಕಡಿಮೆ ಹಾಕ್ಕೊಂಡು ರುಬ್ಕೊಂಡು ಇಟ್ಕೋಬೇಕು. ಒಂದು ಪೇಸ್ಟ್ ಥರ ಆಗಿದೆ. ಸಾಮಾನ್ಯವಾಗಿ ಜನ ಕೇಳ್ತಾರೆ, ಇದ್ರ ಜೊತೆಗೆ ನೀವು ಸಾಸಿವೆ ಹಾಕಲ್ವಾ ಅಂತ. ಅದು ಕಾಯಿ ಸಾಸಿವೆ ಚಿತ್ರಾನ್ನ ನಾನು ಬೇರೆಯೇ ಅಪ್ಲೋಡ್ ಮಾಡಿದ್ದೀನಿ. ಈಗ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಿಮಗೆ ಬೇಕಾದಷ್ಟು ಕಡಲೆಕಾಯಿ ಬೀಜನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಬಿಡೋಣ. ಈಗ ಗರ್ಗರಿಯಾಗಿದೆ ಅಂತ ಆದರೆ ಇದನ್ನು ತೆಗೆದು ಇಟ್ಕೊಂಡು ಈಗ ಅದೇ ಎಣ್ಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಒಗ್ಗರಣೆ ನಾರ್ಮಲಾಗಿ ಮಾಡ್ಕೋತೀವಲ್ಲ ಆ ಥರ ಹಾಕ್ಕೊಂಡು ಮಾಡ್ಕೋಬೇಕು. ಈಗ ಇದಾದಮೇಲೆ ಇದಕ್ಕೆ ಸ್ವಲ್ಪ ಇಂಗನ್ನು ಹಾಕ್ಕೊಂಡು ಒಣಮೆಣಸಿನ್ಕಾಯಿ ಚೂರು, ಇದು ಅಲಂಕಾರಕ್ಕೆ ಅಷ್ಟೇ ಹಾಕೋತಾ ಇರೋದು, ಕರಿಬೇವಿನ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಈಗ ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಒಂದು ಪೇಸ್ಟು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಉಪ್ಪನ್ನು ಸಹ ಹಾಕಿರೋದ್ರಿಂದ ಇನ್ನೇನು ಹಾಕೋ ಅವಶ್ಯಕತೆ ಇಲ್ಲ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಪೂರ್ತಿಯಾಗಿ ಅದರ ತೇವಾಂಶ ಹೊಟ್ಟೋಗಿ ಒಣಕಲಾಗಿ ಬರೋ ತನಕ ನೀವು ಇದನ್ನು ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಒಂದು ವಿಶೇಷ ರುಚಿಯಿಂದ ಕೂಡಿರೋ ಅಂಥ ಈ ಒಂದು ಚಿತ್ರಾನ್ನದ ಗೊಜ್ಜು ರೆಡಿ ಆಯಿತು. ಇದನ್ನು ನೀವು ಮುಂಚಿತವಾಗಿ ಮಾಡಿಟ್ಕೊಂಡು ಆಮೇಲೆ ಬೇಕಾದ್ರೆ ಅನ್ನಕ್ಕೆ ಕಲಿಸ್ಕೋಬೋದು. ಅನ್ನ ಉದುರುದ್ರಾಗಿ ಮಾಡಿಟ್ಕೊಂಡಿದ್ದೀನಿ. ಅದಕ್ಕೆ ಈ ಒಂದು ಪೇಸ್ಟನ್ನು ಹಾಕ್ಕೊಂಡು, ಚಿತ್ರಾನ್ನದ ಗೊಜ್ಜನ್ನು ಹಾಕ್ಕೊಂಡು, ಈಗಾಗಲೇ ಕರೆದು ತೆಗೆದಿಟ್ಕೊಂಡಿರೋ ಅಂಥ ಕಡಲೆಕಾಯಿ ಬೀಜನ ಹಾಕ್ಕೊಂಡು ಕಲಿಸ್ಕೊಂಡ್ರೆ ನಮ್ಮ ರುಚಿಯಾಗಿರೋ ಚಿತ್ರಾನ್ನ ರೆಡಿ ಆಯಿತು. ಒಂದು ಸಲ ಮಾಡಿ ನೋಡಿ. ಇನ್ನು ಮುಂದಿಂದು ಇದಕ್ಕೆ ಹೊಂದೋ ರೀತಿಯಲ್ಲಿ ಒಂದು ಪಾಯಸ. ನಾನು ಸಕ್ಕರೆನ ಬಳಸಿದ್ದೀನಿ, ನೀವು ಬೇಕಾದರೆ ಬೆಲ್ಲನ ಹಾಕ್ಕೋಬೋದು. ಶಾವಿಗೆ ಮತ್ತು ಸಬ್ಬಕ್ಕಿ ಎರಡೂ ಸೇರಿರೋ ಅಂಥದ್ದು ತುಂಬ ರುಚಿಯಾಗಿರುತ್ತೆ. ತುಂಬ ಸುಲಭ ಕೂಡ ಮಾಡೋದು. 1 ಕಪ್ನಷ್ಟು ಸಬ್ಬಕ್ಕಿನ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೋಬೇಕು. ಅಂದರೆ ಅದರಲ್ಲಿರೋ ಒಂದು ಬಿಳಿ ಕಲರ್ದು ಧೂಳಿರುತ್ತಲ್ಲ ಅದೆಲ್ಲ ಸಂಪೂರ್ಣವಾಗಿ ಹೋಗಿ. 1 ಕಪ್ಪು ಸಬ್ಬಕ್ಕಿಗೆ 1 ಕಪ್ನಷ್ಟು ನೀರನ್ನು ಹಾಕ್ಕೊಂಡು 2 ಗಂಟೆ ಕಾಲ ನೆನೆಸ್ಕೊಂಡಿದ್ದೀನಿ. ಚೆನ್ನಾಗಿ ನೆಂದಿದೆ. ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳೋಣ. ನೋಡಿ, ಮೆತ್ತಗಾಗಿದೆ. ಜಾಸ್ತಿ ನೀರು ಹಾಕಿ ನೆನೆಸೋದು ಬೇಡ. ಈಗ ಒಂದು ಬಾಣಲೆಗೆ 1 ಕಪ್ನಷ್ಟು ನೀರನ್ನು ಹಾಕ್ಕೊಂಡು ನೆಂದಿರೋ ಸಬ್ಬಕ್ಕಿನ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಸಣ್ಣ ಊರಿನಲ್ಲಿ ಬೇಯಿಸ್ಕೊಳ್ಳೋಣ, ಬೇಗ ಬೆಂದ್ಬಿಡುತ್ತೆ. ಚೆನ್ನಾಗಿ ನೆಂದಿರೋದ್ರಿಂದ ಬೇಗ ಬೇಯುತ್ತೆ. ಈಗ 1 ಕಪ್ ಸೆಟ್ ಮಾಡಿಕೊಂಡು ಅದರಲ್ಲೇ ಎಲ್ಲವನ್ನು ತೊಗೊಂಡಿದ್ದೀನಿ. ಈಗ 1 ಕಪ್ನಷ್ಟು ನಾನು ಶಾವಿಗೆನ ತೊಗೊಂಡು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದಕ್ಕೇನು ಎಣ್ಣೆ ಆಗಲಿ ತುಪ್ಪ ಆಗಲಿ ಹಾಕಿಲ್ಲ. ಕಲರ್ ಬಂದಿದೆ. ಇದಕ್ಕೆ 2 ಕಪ್ನಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ಈಗ ಚೆನ್ನಾಗಿ ಹುರಿದಿದೆ ಅಂತ ಆದರೆ ನೀರನ್ನು ಹಾಕ್ಕೊಂಡು ಒಂದು ಕುದಿ ಬರೋ ತನಕ ಬೇಯಿಸ್ಕೊಳ್ಳೋಣ. ಈಗ ನೋಡಿ, ಈ ಥರ ಚೆನ್ನಾಗಿ ಕುದಿ ಬಂದಿದೆ. ಕುದಿ ಬಂದ ಮೇಲೆ ಸ್ವಿಚ್ ಆಫ್ ಮಾಡಿಕೊಂಡು ಅರ್ಧಂಬರ್ಧ ಬೆಂದಿರುತ್ತೆ ಅಷ್ಟಾದರೆ ಸಾಕು. ಸಂಪೂರ್ಣವಾಗಿ ಬೇಯಿಸೋದು ಬೇಡ. ಈಗ ಅರ್ಧ ಬೆಂದಿದೆ ಅಂತ ಆದರೆ ಸ್ವಿಚ್ ಆಫ್ ಮಾಡಿಕೊಂಡು ಅದನ್ನು ನಾನು ಈ ಥರ ತೂತು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಇದರ ಮೇಲೆ ತಣ್ಣೀರನ್ನು ಹಾಕಿ ಆರಕ್ಕೆ ಬಿಡೋಣ. ಇಲ್ಲಿ ನಮ್ಮ ಸಬ್ಬಕ್ಕಿ ಕೂಡ ಚೆನ್ನಾಗಿ ಬೆಂದಿದೆ. ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ಬಾಣಲೆಗೆ ನಾನು ಅರ್ಧ ಬೆಂದಿರೋ ಶಾವಿಗೆ ಹಾಕ್ಕೊಂಡು 2 ಕಪ್ನಷ್ಟು ಹಾಲನ್ನು ಹಾಕ್ಕೊಂಡು ಸಂಪೂರ್ಣವಾಗಿ ಬೇಯಿಸ್ಕೊತಾ ಇದ್ದೀನಿ. ಈಗ ಈ ಹಾಲು ಈಗಾಗಲೇ ಕಾಯಿಸಿ ಆರಿಸಿರೋ ಅಂಥದ್ದು. ಹಾಲು ಚೆನ್ನಾಗಿ ಕುದೀತಾ ಇದೆ, ಅಂದರೆ ಶಾವಿಗೆ ಕೂಡ ಚೆನ್ನಾಗಿ ಬೆಂದಿದೆ. ಒಂದ್ಸಲ ನೋಡ್ಕೊಂಡ್ಬಿಡೋಣ. ಈಗ ಬೆಂದಿದೆ ಅಂತ ಆದರೆ ಇದಕ್ಕೆ ಸಬ್ಬಕ್ಕಿನ ಹಾಕೋತಾ ಇದ್ದೀನಿ. ಈಗಾಗಲೇ ಬೆಂದಿರೋ ಒಂದು ಸಬ್ಬಕ್ಕಿನ ನೀರು ಸಮೇತ, ಅಂದರೆ ಯಾವುದು ಉಳಿದಿರತ್ತಲ್ಲ ನೀರು, ನಾವು ಬೇಯಿಸ್ಕೊಂಡಿರೋ ನೀರು ಜೊತೆಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ. ನಾನು ಇದನ್ನ ತುಪ್ಪದಲ್ಲಿ ಕರೆದಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ. ಈಗ ಒಂದು 6ರಿಂದ 7 ಟೇಬಲ್ ಸ್ಪೂನಷ್ಟು ಸಕ್ಕರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲವೂ
ಬ್ಲೆಂಡ್ ಆಗಬೇಕು, ಹೊಂದ್ಕೋಬೇಕು. ಜೊತೆಗೆ ಸಕ್ಕರೆ ಕೂಡ ಕರಗಬೇಕು. ಇದಕ್ಕೆ ಕೇಸರಿ ದಳನ ಹಾಕೋತಾ ಇದ್ದೀನಿ, ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ಸಕ್ಕರೆ ಕೂಡ ಕರಗಿದೆ, ಎಲ್ಲವೂ ಚೆನ್ನಾಗಿ ಹೊಂದ್ಕೊಂಡಿದೆ. ಒಂದ್ಸಲ ನೋಡ್ಕೊಳ್ಳೋಣ. ಈಗ ನೋಡಿ, ಬಿಡಿ ಬಿಡಿಯಾಗಿ ಆಗಿರೋ ಒಂದು ಪಾಯಸ ರೆಡಿ ಆಯಿತು. ಸಣ್ಣ ಊರಿನಲ್ಲಿ ಕುದಿಸ್ಕೊಂಡು ಸ್ವಿಚ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೋಬೋದು. ಗಟ್ಟಿ ಆಗಲ್ಲ, ಉದುರುದ್ರಾಗಿ ಬಿಡಿಬಿಡಿಯಾಗಿ ಇರುತ್ತೆ. ಒಂದ್ಸಲ ಮಾಡಿ ನೋಡಿ, ಬಿಸಿಯಾಗಾದರೂ ಸರಿ, ಆರಿದ ಮೇಲೂ ಅದೇ ರೀತಿ ರುಚಿಯಾಗಿರುತ್ತೆ. ಇನ್ನು ಮುಂದಿಂದು ಹಬ್ಬಕ್ಕೆ ತುಂಬಾ ಸೂಕ್ತವಾಗಿರುವಂಥ ಕಾಯಿ ಹೋಳಿಗೆ, ತುಂಬಾ ರುಚಿಯಾಗಿರುವಂಥದ್ದು. ಸ್ವಲ್ಪ ಪ್ರಮಾಣದಲ್ಲಿ ಅಲ್ಲಲ್ಲಿ ಗರಿಗರಿಯಾಗಿ ಸಾಫ್ಟಾಗಿ ಇರುವಂಥದ್ದು. ತುಂಬ ಸುಲಭನಾಗಿ ಮಾಡೋ ಅಂಥ ಒಂದು ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ. ಯಾರು ಬೇಕಾದರೂ ಆರಾಮವಾಗಿ ಮಾಡಿ ಹಬ್ಬಕ್ಕೆ ಬಡಿಸ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಶ್ ಆಗಿರೋ ಒಂದು ತೆಂಗಿನಕಾಯಿನ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಆದಷ್ಟು ಆ ಹಿಂಬದಿಯಲ್ಲಿರೋ ಒಂದು ಬ್ರೌನ್ ಕಲರ್ ಇರುತ್ತಲ್ಲ, ಅದು ಬೇಡ. ಬರೀ ಬಿಳಿ ಭಾಗವನ್ನು ಮಾತ್ರ ನಾನು ತುರಿದು ಇಟ್ಕೊಂಡಿದ್ದೀನಿ. ನಾವು ಎಷ್ಟೇ ತುರಿದಾಗಲೂ ಒಂಥರ ಈ ಸಣ್ಣ ಸಣ್ಣ ಚೂರುಗಳು ಬರೋ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋದು ತುಂಬ ಮುಖ್ಯ. 3 ಕಪ್ನಷ್ಟು ಕಾಯಿ ತುರಿನ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ನೀರು ಹಾಕೋದು ಬೇಡ. ಹಾಗೆಯೇ ಇದನ್ನು ರುಬ್ಕೋಬೇಕು, ಸಣ್ಣದಾಗಿ ರುಬ್ಕೋಬೇಕು. ಈಗ ರುಬ್ಕೊಂಡಿದ್ದಾಗಿದೆ. ಒಂದು ಸಲ ಚೆಕ್ ಮಾಡಿ ನೋಡ್ಕೊಂಬಿಡೋಣ. ಆದಷ್ಟು ಮಿಶ್ರಣ ಒಣಕಲಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಈಗ ಈ ರೀತಿಯಾಗಿ ಇರೋ ಒಂದು ಕಾಯನ್ನು ಕೈಯಲ್ಲಿ ನಾವು ತಗೊಂಡು ಉಂಡೆ ಮಾಡೋ ರೀತಿ ಅದು ಬರಬೇಕು. ಹಾಗಾಗಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಅಕಸ್ಮಾತಾಗಿ ಬೇಕಾಗತ್ತೆ ಅಂತ ಅನ್ಸಿದ್ರೆ 1 ಅಥವಾ 2 ಸ್ಪೂನ್ನಷ್ಟು ನೀರನ್ನು ಹಾಕ್ಕೊಂಡು ರುಬ್ಕೋಬೋದು. ಇನ್ನೊಂದು ಮುಖ್ಯವಾದ ಅಂಶ, ತುಂಬ ಚೆನ್ನಾಗಿ ಬಲ್ತಿರೋ ಒಂದು ತೆಂಗಿನಕಾಯಿನ ತೊಗೋಬೇಕು. ರುಚಿ ಚೆನ್ನಾಗಿರುತ್ತೆ, ಎಣ್ಣೆ ಅಂಶ ಕೂಡ ಇರುತ್ತೆ. ಈಗ 1.5 ಕಪ್ನಷ್ಟು ಬೆಲ್ಲನ ಹಾಕ್ಕೊಂಡು ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಕರಗಿಸ್ಕೋತಾ ಇದ್ದೀನಿ. ಆನಂತರ ನಾವು ಇದನ್ನು ಶೋಧಿಸ್ಕೋಬೇಕು. ಈಗ ಇದು ಸಂಪೂರ್ಣವಾಗಿ ನೀರಲ್ಲಿ ಕರಗಿದೆ. ಸುಮಾರು 1 ನಿಮಿಷ ಈ ಥರ ಕುದ್ದ ಆದಮೇಲೆ ಸ್ವಿಚ್ ಆಫ್ ಮಾಡಿಕೊಂಡು ಯಾವ ಪಾತ್ರೆಯಲ್ಲಿ ನೀವು ಹೂರಣ ಮಾಡ್ತೀರಾ ಅದಕ್ಕೆ ಶೋಧಿಸ್ಕೋತಾ ಇದ್ದೀನಿ. ಇದಕ್ಕೆ ನಾವು ರುಬ್ಕೊಂಡಿರೋ ಕಾಯನ್ನು ಹಾಕ್ಕೊಂಡು ಮೀಡಿಯಮ್ ಊರಿನಲ್ಲಿ ಕೈ ಆಡಿಸ್ತಾ ಇರಬೇಕು. ಈಗ ಬೆಲ್ಲದ ನೀರು ಮತ್ತು ಕಾಯಿ ಚೆನ್ನಾಗಿ ಹೊಂದ್ಕೊಂಡು ಉಂಡೆ ಥರ ಬರೋ ತನಕ ಕೈ ಆಡಿಸ್ಕೋಬೇಕು. ಈ ಥರ ನಿಧಾನಕ್ಕೆ ಅದು ಕಲರ್ ಕೂಡ ಚೇಂಜ್ ಆಗುತ್ತೆ, ಒಣಕಲಾಗ್ತಾ ಬರುತ್ತೆ, ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ. ನೋಡಿ, ಈಗ ಉಂಡೆಗಳ ಥರ ಆಗ್ತಾಯಿದೆ, ಅಂದರೆ ಸುಮಾರಾಗಿ ಗಟ್ಟಿಯಾಗಿದೆ. ಇನ್ನೂ ಒಂದು 5% ಭಾಗದಷ್ಟು ಬಾಕಿ ಇದೆ. ತುಂಬ ಒಣಕಲಾಗಿ ಮಾಡ್ಕೊಳ್ಳೋದು ಬೇಡ. ಆರಿದ ಮೇಲೆ ಇನ್ನೂ ಒಣಗಿ ಹೋಳಿಗೆ ತಟ್ಟೋದು ತುಂಬ ಕಷ್ಟ ಆಗುತ್ತೆ. ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ 1 ನಿಮಿಷ ಕಾಲ ಕೈ ಆಡಿಸ್ಕೋಬೇಕು. ತಳ ಕೂಡ ಬಿಡ್ತಾ ಇದೆ, ಆದರೆ ತುಂಬ ಗಟ್ಟಿಯಾಗಿಲ್ಲ, ಮೃದುವಾಗಿ ಇರಬೇಕು. ಈ ರೀತಿಯಾಗಿ ಉಂಡೆ ಬರಬೇಕು. ಆಗ ಹದ ಕರೆಕ್ಟಾಗಿದೆ ಅಂತ ಅರ್ಥ. ಆರಿದ ಮೇಲೂ ತುಂಬ ಮೃದುವಾಗಿರುತ್ತೆ. ಈಗ ಸಂಪೂರ್ಣವಾಗಿ ಆರಕ್ಕೆ ಬಿಡೋಣ. ಈಗ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ತುಪ್ಪದ ಬದಲಾಗಿ ಎಣ್ಣೆ ಯಾಕೆ ಹಾಕ್ಕೋಬೇಕು ಅಂತಂದರೆ, ಆರಿದ ಮೇಲೆ ತುಪ್ಪ ಗಟ್ಟಿಯಾಗಿ ನಮ್ಮ ಮಿಶ್ರಣ ಮತ್ತಷ್ಟು ಗಟ್ಟಿಯಾಗುತ್ತೆ. ಎಣ್ಣೆ ಆ ರೀತಿಯಾಗಿ ಅವಕಾಶ ಕೊಡಲ್ಲ. ಹಾಗಾಗಿ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡಿ ಸಂಪೂರ್ಣವಾಗಿ ಆರಕ್ಕೆ ಬಿಟ್ಟಿದ್ದು, ಈಗ ನಾವು ಉಂಡೆಗಳನ್ನಾಗಿ ಮಾಡಿಕೊಂಡು ಡಿವೈಡ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಮೃದುವಾಗಿ ಇರಬೇಕು ಆರಿದ ಮೇಲೂ. ಆಗ ಹೋಳಿಗೆ ತಟ್ಟಕ್ಕೆ ತುಂಬ ಅನುಕೂಲವಾಗಿ ಇರುತ್ತೆ. ಈಗ ನಿಮಗೆ ಯಾವ ಸೈಜಿನ ಹೋಳಿಗೆ ಬೇಕೋ ಅಷ್ಟು ಹೂರಣನ ಡಿವೈಡ್ ಮಾಡಿಕೊಂಡು ಇಟ್ಕೋಬೇಕು. ನೋಡಿ, ಈ ಥರ ತುಂಬ ಮೃದುವಾಗಿ ಇದ್ದಾಗ ನೀವು ತೆಳ್ಳಗೆ ಹೋಳಿಗೆನ ತಟ್ಕೋಬೋದು. ಇದು ಪರ್ಫೆಕ್ಟಾಗಿರೋ ಒಂದು ಹದ. ಫ್ರಿಜ್ಜಲ್ಲಿ ಇಟ್ಟು ತೆಗೆದ್ರೂ ಇದೇ ರೀತಿಯಾಗಿ ಇರುತ್ತೆ, ಗಟ್ಟಿಯಾಗಲ್ಲ. ಆರಾಮವಾಗಿ ಹೋಳಿಗೆನ ಮಾಡ್ಕೋಬೋದು.
ಈಗ ನಾವು ಕಣಕನ ಕಲಿಸ್ಕೊಂಬಿಡೋಣ. ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ, ನೀವು ಬೇಕಾದರೆ ಮೈದಾ ಹಾಕ್ಕೋಬೋದು. 1.5 ಕಪ್ನಷ್ಟು ಚಿರೋಟಿ ರವೆ ಹಾಕ್ಕೊಂಡು 2 ಸ್ಪೂನ್ನಷ್ಟು ಮೈದಾನ ಹಾಕ್ಕೋತಾ ಇದ್ದೀನಿ, ಬೈಂಡಿಂಗಿಗೆ ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಂಡು ಮೊದಲನೇದಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮೃದುವಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೋತಾ ಇದ್ದೀನಿ. ತುಂಬ ಗಟ್ಟಿಯಾಗಿ ಕಲಿಸ್ಕೊಳ್ಳೋಕ್ಕೆ ಹೋಗಬಾರ್ದು. 1 ಅಥವಾ 2 ಚಮಚ ನೀರು ಜಾಸ್ತಿ ಹಾಕಿ ಕಲಸಿ ಇಟ್ಟಾಗ ಆನಂತರ ಅದು ಮೃದುವಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಸ್ವಲ್ಪ 1-2 ಚಮಚ ನೀರನ್ನು ಜಾಸ್ತಿ ಹಾಕಿ ಕಲಸಿದ್ದೀನಿ. ಈಗ ಮೃದುವಾಗಿದೆ. ಕ್ರಮೇಣ ನೆಂದ ಮೇಲೆ ಅದು ಕರೆಕ್ಟಾಗಿರೋ ಒಂದು ಹದಕ್ಕೆ ಬರುತ್ತೆ. 1 ಸ್ಪೂನು ಅಥವಾ 2 ಸ್ಪೂನು ಎಣ್ಣೆನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ನಾದಿ ಇದನ್ನು ನೆನೆಯೋಕ್ಕೆ ಬಿಡೋದು ತುಂಬ ಮುಖ್ಯ. ಹಾಗಾಗಿ ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಈಗ ಸದ್ಯಕ್ಕೆ ಮೃದುವಾಗಿದೆ. ನೆಂದ ಮೇಲೆ ಇನ್ನೂ ಚೆನ್ನಾಗಿ ಬರುತ್ತೆ. ಸುಮಾರು 2 ಗಂಟೆ ಕಾಲ ಇದನ್ನು ನೆನೆಯೋಕ್ಕೆ ಬಿಡಬೇಕು. ಅದಕ್ಕೆ ಮುಂಚೆ 1 ಸ್ಪೂನಷ್ಟು ಎಣ್ಣೆನ ಹಾಕಿ ಮೇಲ್ಪದರ ಒಣಗಲ್ಲ, ಆವಾಗ ಚೆನ್ನಾಗಿ ನೆನೆಯುತ್ತೆ ಎಣ್ಣೆಯಲ್ಲಿ. ಮುಚ್ಚಳ ಮುಚ್ಚಿ 1-2 ಗಂಟೆ ಕಾಲ ಮಿನಿಮಮ್ ಆದರೂ ಬಿಡಬೇಕು. ಈಗ ಸುಮಾರು 2 ಗಂಟೆ ಕಾಲ ಆಗಿದೆ. ತುಂಬ ಮೃದುವಾಗಿ ಹಿಟ್ಟು ನೆಂದಿದೆ. ಮತ್ತೆ ಒಂದು 10-20 ಸೆಕೆಂಡು ಇದನ್ನು ನಾದ್ಕೊಂಡು ನೀವು ಹೂರಣ ಎಷ್ಟು ತೊಗೊಂಡಿರ್ತೀರ ಅಷ್ಟು ಪ್ರಮಾಣದ ಹಿಟ್ಟನ್ನು ತಗೊಂಡು ಹೋಳಿಗೆ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮೃದುವಾಗಿ ಬಂದಿದೆ. ಲಟ್ಸೋಕ್ಕೆ ತಟ್ಟಕ್ಕೆ ಅನುಕೂಲವಾಗಿರೋ ಅಂಥ ಒಂದು ಕಣಕ. ಈಗ ಮಧ್ಯದಲ್ಲಿ ಹೂರಣನ ಇಟ್ಕೊಂಡು ಎಲ್ಲ ಬದಿಯಿಂದಲೂ ಇದನ್ನು ಕ್ಲೋಸ್ ಮಾಡ್ಕೊಂಡು ಬರಬೇಕು. ಈ ರೀತಿಯಾಗಿ ಚೆನ್ನಾಗಿ ನೆಂದಾಗ ತುಂಬ ಆರಾಮಾಗಿ ಮಾಡೋ ಅಂಥದ್ದು. ಹೀಗೆ ಯಾವ ಬದಿಯಲ್ಲೂ ಅದು ತೆಕ್ಕೊಂಡಿಲ್ಲ ಅಂತ ನೋಡಿಕೊಂಡು ಚೆನ್ನಾಗಿ ಕವರ್ ಮಾಡಿಕೊಂಡು ಒಂದು ಹೋಳಿಗೆ ಪೇಪರ್ ಅಂತ ಸಿಗತ್ತೆ, ಅಥವಾ ಬಟರ್ ಪೇಪರು, ಬಾಳೆ ಎಲೆ ಯಾವುದಾದ್ರೂ ಸರಿ, ಅದರ ಮೇಲೆ ಈ ರೀತಿಯಾಗಿ ಇಟ್ಕೊಂಡು ಸ್ವಲ್ಪ ಅಗಲಕ್ಕೆ ಮಾಡಿಕೊಳ್ಳೋಣ. ಈಗ ಆನಂತರ ಮತ್ತೊಂದು ಪೇಪರ್ ಮೇಲ್ಗಡೆ ಹಾಕ್ಕೊಂಡು ಲಟ್ಟಣಿಗೆ ಸಹಾಯದಿಂದ ತೆಳ್ಳಗೆ ಲಟ್ಟಿಸ್ಕೋಬೇಕು. ಎಲ್ಲ ಬದಿಯಿಂದಲೂ ಈ ರೀತಿಯಾಗಿ ತಿರುಗಿಸ್ಕೊಂಡು ತೆಳ್ಳಗೆ ಇದನ್ನು ಲಟ್ಟಿಸ್ಕೋಬೇಕು. ಕಣಕ ಮೃದುವಾಗಿದ್ದರೆ, ಹೂರಣ ಕೂಡ ಮೃದುವಾಗಿದ್ದರೆ ಎಲ್ಲೂ ಒಡೆಯಲ್ಲ. ಈಗ ಮೇಲ್ಪದರ ತೆಗೆದಿದ್ದೀನಿ. ತವಾಕ್ಕೆ ಚೂರು ಎಣ್ಣೆ ಹಾಕ್ಕೊಂಡು, ಈಗಾಗಲೇ ಕಾದಿದೆ ತವ, ಅದರ ಮೇಲೆ ಇದನ್ನು ಹಾಕ್ಕೊಂಡು ನಿಧಾನಕ್ಕೆ ಈ ರೀತಿಯಾಗಿ ಬಿಡಿಸ್ಕೊಂಡು ಎರಡೂ ಬದಿಯಿಂದಲೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ, ತುಪ್ಪ ಯಾವುದಾದ್ರೂ ಸರಿ, ಸಾಮಾನ್ಯವಾಗಿ ಎಣ್ಣೆ ಹಾಕ್ಕೊಂಡಾಗ ಚೆನ್ನಾಗಿರುತ್ತೆ. ಈಗ ಮೃದುವಾಗಿ ಕಲಸಿದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಹೆಚ್ಚು ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ, ಸೀದೋಗುತ್ತೆ. ಹಾಗಾಗಿ ಹದವಾಗಿ ಬೆಂದಿದೆ ಅಂತಾದರೆ ತೆಕ್ಕೊಂಡ್ಬಿಡೋಣ. ನೋಡಿದ್ರಲ್ಲ, ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.